ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಒಳ್ಳೆ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಜೊತೆಗೆ ಟೆಲಿಕಾಲರಿಂಗ್ ರೋಲ್ಗೆ ಇಲ್ಲಿ ಐಯರಿಂಗ್ನ ನಡೆಸ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಫುಲ್ ಟೈಮ್ಗೆ ಐಯರಿಂಗ್ನ ಮಾಡ್ತಾ ಇದ್ದಾರೆ. ಈ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ನಾನು ಅಪ್ನಾ ಆ್ಯಪಲ್ಲಿ ಪೋಸ್ಟ್ ಆಗಿರೋವಂಥದ್ರ ಬಗ್ಗೆ ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ. ಇದನ್ನು ಅಗ್ರಿಮ್ ಅನ್ನೋ ಕಂಪ್ನಿಯವರು ಐಯರಿಂಗ್ನ ನಡೆಸ್ತಾ ಇರೋವಂಥದ್ದು ಟೆಲಿಕಾಲರಿಂಗ್ ಪೋಸ್ಟ್ಗೆ ಮಾಡ್ತಾ ಇದ್ದಾರೆ. ಹಾಗೆ ನೀವಿಲ್ಲಿ ನೋಡಿದರೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ. ಇನ್ನು ಸ್ಯಾಲ್ರಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 35,000 ಪರ್ ಮಂತ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಫುಲ್ ಟೈಮ್ ರೋಲ್ಗೆ ಐಯರಿಂಗ್ನ ನಡೆಸ್ತಾ ಇರೋವಂಥದ್ದು. ನಿಮಗೆ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಕಂಪ್ಲೀಟ್ಲಿ ಫ್ರೆಷರ್ ಆಗಿದ್ದೀನಿ ಅಂದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ನಿಮಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ, ಅಥವಾ ನಂಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ, ಹಿಂದಿ ಬರುತ್ತೆ, ಅಥವಾ ನನಗೆ ನೀವಿರೋವಂಥ ರೀಜನಲ್ಲಿ ಲ್ಯಾಂಗ್ವೇಜ್ ಕನ್ನಡ, ಅಥವಾ ತಮಿಳ್ನಾಡಾದರೆ ತಮಿಳು, ತೆಲುಗು, ಈ ರೀತಿಯಾದಂಥ ಲ್ಯಾಂಗ್ವೇಜ್ ನಮಗೆ ಬರುತ್ತೆ ಅನ್ನೋದಾದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಇಲ್ಲಿ ನೋ ಇಂಗ್ಲೀಷ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ನೇಟಿವ್ ಲ್ಯಾಂಗ್ವೇಜ್ ನಿಮಗೆ ಬಂದರೆ ಓಕೆ ಅಂತ ಹೇಳಿದ್ದಾರೆ. ಸೊ ನೀವಿಲ್ಲಿ ಯಾವುದೇ ರೀತಿ ಲ್ಯಾಂಗ್ವೇಜ್ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ನೀವು ಅಪ್ಲೈನ ಮಾಡ್ಬೋದು. ಒಂದು ಬೆಸ್ಟ್ ಹಾಗೆ ಒಳ್ಳೆ ಜಾಬ್ ಅಂತ ಹೇಳ್ತೀನಿ. ಯಾಕಂದರೆ ಇದೇ ಲ್ಯಾಂಗ್ವೇಜ್ ಬರಬೇಕು, ಇಂಗ್ಲೀಷೇ ಬರಬೇಕು ಅಂತ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅದು ಕೂಡ ಫ್ರೆಷರ್ ಕೂಡ ತೊಗೊಳ್ತಾ ಇದ್ದಾರೆ. ಸೊ ಯಾರು ಕೂಡ ಮಿಸ್ ಮಾಡದೆ ಈ ಜಾಬ್ಗೆ ಅಪ್ಲೈನ ಮಾಡಿ. ಇನ್ನು ಕಂಪ್ನಿ ಬಗ್ಗೆ ಹೇಳೋದಾದರೆ, ಇದು ಬಂದು ಕಂಪ್ಲೀಟ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಕಂಪ್ನಿ ಆಗಿದೆ. ಇನ್ನು ಗೂಗಲ್ ರೇಟಿಂಗ್ ಚೆಕ್ ಮಾಡೋದಾದರೆ ನಿಮಗೆ 4/5 ರೇಟಿಂಗ್ನ ಈ ಕಂಪ್ನಿಗೆ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಒಂದ್ಸಲ ಚೆಕ್ ಮಾಡ್ಬೋದು. ನಿಮ್ಗೆ ಓಕೆ ಅನಿಸಿದ್ರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ವರ್ಕ್ ಮಾಡೋದಕ್ಕೆ ರೇಟಿಂಗ್ ಅಷ್ಟು ಮ್ಯಾಟ್ರ್ ಆಗೋದಿಲ್ಲ, ಬಟ್ ಕಂಪ್ನಿ ಸ್ಟೇಟಸ್ ಅಥವಾ ಎಷ್ಟು ಚೆನ್ನಾಗಿದೆ ಅನ್ನೋದು ನಮಗೆ ರೇಟಿಂಗಲ್ಲಿ ಗೊತ್ತಾಗುತ್ತೆ. ಸೊ ಅದೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇನ್ನು ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ನ ನೋಡೋದಾದರೆ, ಇಲ್ಲಿ ಸೆಲೆಕ್ಟೆಡ್ ಇಂಡಿಕೇಟ್ ಡೇ ಟು ಡೇ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೀವು ಸೆಲೆಕ್ಟ್ ಆದರೆ ನಿಮ್ಮದು ಡೇ ಟು ಡೇ ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ನಿಮ್ಮ ರೋಲ್ ಏನಾಗಿರುತ್ತೆ ಅಂತ ನೋಡಿದ್ರೆ, ಕಾಲ್ ಆ್ಯಂಡ್ ಎಂಕರೇಜ್ ಪೊಟೆನ್ಷಿಯಲ್ ಫ್ರೀಲ್ಯಾನ್ಸರ್ ಟು ಜನರಲಿ ಇಂಟ್ರೊಡ್ಯೂಸ್ ಇನ್ ಅ ಪ್ರೋಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಆನ್ಲೈನ್ ಅಥವಾ ಆಫ್ಲೈನ್ ಪ್ರೋಗ್ರಾಮ್ಸ್ನ ಈ ಕಂಪ್ನಿ ಕಡೆಯಿಂದ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನೀವು ಕಾಲ್ ಇನ್ಕಮಿಂಗ್ ಅಥವಾ ಔಟ್ಗೋಯಿಂಗ್ ಕಾಲ್ ಬಂದಾಗ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟು ಅವ್ರಿಗೆ ಆ ಪ್ರೋಗ್ರಾಮ್ ಬಗ್ಗೆ ಹೇಳಬೇಕಾಗಿರುತ್ತೆ. ಹಾಗೆ ಸೆಕೆಂಡ್, ನೀವೇನು ವರ್ಕ್ನ ಮಾಡ್ತೀರಾ ಅಂದರೆ ಟ್ರೈನ್ ಆ್ಯಂಡ್ ಗೈಡ್ ದೆಮ್ ಥ್ರೂ ದ ಆನ್ ಬೋರ್ಡಿಂಗ್ ಪ್ರೋಸೆಸ್ ಅಂತ ಹೇಳ್ತಾ ಇದೆ. ಅಂದರೆ ಬೋರ್ಡಿಂಗ್ ಪ್ರೋಸೆಸ್ ಇರುತ್ತೆ ಅಲ್ವಾ, ಇವಾಗ ಟಿಕೆಟ್ಸ್ ಅಥವಾ ಎಂಟ್ರಿ ಫೀಸ್ ಆ ಥರ ಇರುತ್ತೆ ಅಲ್ವಾ, ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ಕೊಟ್ಟು ಅವ್ರಿಗೆ ಆನ್ ಬೋರ್ಡಿಂಗ್ ಹೇಗೆ ಮಾಡೋದು, ಏನೆಲ್ಲ ಟ್ರೈನಿಂಗ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ಬೇಕಾಗಿರುತ್ತೆ. ಮೇಯ್ನಾಗಿ ನೀವಿಲ್ಲಿ ಏನು ವರ್ಕ್ ಮಾಡ್ತೀರಾ ಅಂದರೆ ಜಸ್ಟ್ ಎರಡೇ ವರ್ಕ್ ಮಾಡೋದು. ಕಾಲ್ ಇನ್ಕಮಿಂಗ್ ಅಥವಾ ಔಟ್ ಗೋಯಿಂಗ್ ಕಾಲ್ ಮಾಡಿಬಿಟ್ಟು ಅವ್ರ ಪ್ರೋಗ್ರಾಮ್ಸ್ ಏನೇನಿದೆ, ಎಲ್ಲೆಲ್ಲಿ ಆ ಪ್ರೋಗ್ರಾಮ್ಸ್ನ ಮಾಡ್ತಾ ಇದ್ದಾರೆ, ಎಷ್ಟೊತ್ತಿಗಿದೆ ಅನ್ನೋದನ್ನ ಇನ್ಫಾರ್ಮೇಷನ್ ಕೊಡಬೇಕಾಗಿರುತ್ತೆ. ಹಾಗೆ ಹೇಗೆ ಟ್ರೈನಿಂಗ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ, ಅಥವಾ ಹೇಗೆ ಆನ್ ಬೋರ್ಡಿಂಗ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ, ಟಿಕೆಟ್ಸ್ನ ಅಥವಾ ಹೇಗೆ ಆನ್ಲೈನಲ್ಲಿ ಟಿಕೆಟ್ಸ್ ಬುಕ್ ಮಾಡೋದು ಆ ರೀತಿಯಾದಂಥ ಪ್ರೋಗ್ರಾಮ್ಸ್ಗಳಿರುತ್ತೆ. ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ಅವ್ರಿಗೆ ಕೊಡಬೇಕಾಗಿರುತ್ತೆ. ಇದ್ರ ಬಗ್ಗೆ ಅವ್ರು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ, ಹೇಗೆ ಹೇಳಬೇಕು, ಹೇಗೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಡೇಟಾ ಕೂಡ ಕೊಡ್ತಾರೆ. ನೀವು ಅದನ್ನು ಓದ್ಕೊಂಡು ಅಥವಾ ಅವರು ನಿಮಗೆ ಟ್ರೈನಿಂಗ್ ಕೊಡೋ ಪ್ರಕಾರ ನೀವಿಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಇನ್ನು ಅದರ್ ರಿಕ್ವೈರ್ಮೆಂಟ್ಸ್ ಕೇಳಿದರೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಆ್ಯಂಡ್ ಪರ್ಸ್ನಲ್ ಸ್ಕಿಲ್ಸ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು, ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರಬೇಕು, ಹಾಗೆ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಕಂಫರ್ಟಬಲ್ ಸ್ಪೀಕಿಂಗ್ ಇನ್ ಹಿಂದಿ ಆರ್ ಲ್ಯಾಂಗ್ವೇಜ್ ಅಂತ ಲೋಕಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ನಿಮಗೆ ಹಿಂದಿಯಲ್ಲಿ ಅಥವಾ ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ ಅಲ್ವಾ, ಇವಾಗ ಕರ್ನಾಟಕ ಆದರೆ ಕನ್ನಡ ಮಾತಾಡೋಕ್ಕೆ ಬರಬೇಕು, ತಮಿಳ್ನಾಡಾದರೆ ತೆಲುಗು ಮಾತಾಡೋದಕ್ಕೆ ಬರಬೇಕು. ಈ ರೀತಿಯಾದಂಥ ನೀವು ಯಾವ ಊರಲ್ಲಿ ಇರ್ತೀರಾ ಆ ಲ್ಯಾಂಗ್ವೇಜು ನಿಮಗೆ ಮಾತಾಡೋದಕ್ಕೆ ಚೆನ್ನಾಗಿ ಬರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ.
ಹಾಗೆ ಎನರ್ಜೆಟಿಕ್ ಆ್ಯಂಡ್ ಪ್ಯಾಷನೇಟ್ ಅಂತ ಹೇಳಿದ್ದಾರೆ. ನಿಮಗೆ ವರ್ಕ್ ಮಾಡೋದಕ್ಕೆ ತುಂಬ ಎನರ್ಜೆಟಿಕ್ ಆಗಿ ಇಂಟ್ರೆಸ್ಟ್ ಇರಬೇಕು, ಹಾಗೆ ಪ್ಯಾಷನೇಟ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ, ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಇಲ್ಲ, ಹಾಗೆ ಕಷ್ಟ ಅನ್ನೋದಿಲ್ಲ. ತುಂಬ ಸಿಂಪಲ್ ಆಗಿದೆ ಜಾಬು. ಟೆಲಿಂಗ್ ಕಾಲರಿಂಗ್ ಅಂದರೆ ಹಾಗೆ ಇರುತ್ತೆ. ಸೊ ಇದಿಷ್ಟು ಜಾಬ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಇನ್ನು ನೀವು ಹೇಗೆ ಅಪ್ಲೈ ಮಾಡೋದಂದರೆ, ಇಲ್ಲಿ ಅಪ್ಲೈ ಫಾರ್ ಜಾಬ್ ಅಂತ ಆಪ್ಷನ್ ಕಾಣ್ತಾ ಇದೆ ಅಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ರಿಜಿಸ್ಟ್ರೇಷನ್ ಅಪ್ನಾ ಆ್ಯಪಲ್ಲಿ ನೀವು ರಿಜಿಸ್ಟರ್ ಆಗಿದ್ದರೆ ನಿಮಗೆ ಡೈರೆಕ್ಟಾಗಿ ತೊಗೊಂಡೋಗುತ್ತೆ. ಇಲ್ಲಾಂದರೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಿರುತ್ತೆ. ಸಾರಿ, ಇಲ್ಲಿ ನಾನು ನನ್ನ ಬೇರೆ ಐ ಡಿಯಿಂದ ಲಾಗಿನ್ ಆಗಿರೋದ್ರಿಂದ ಹೀಗೆ ಕೇಳ್ತಾ ಇದೆ. ನಾನು ಲಾಗಿನ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಇದಾದಮೇಲೆ ಇಲ್ಲಿ ಅಪ್ಲೈ ಅಂತ ನೀವು ಕೊಟ್ಟರೆ ಅದು ಅಪ್ಲಿಕೇಶನ್ನ ತೊಗೊಂಡೋಗುತ್ತೆ. ಅದಾದಮೇಲೆ ಇಲ್ಲಿ ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ನಿಮಗೆ ತೋರಿಸುತ್ತೆ. ನೀವು ಕೊಟ್ಟಿರೋವಂಥ ಅಪ್ನಾ ಆ್ಯಪಲ್ಲಿ ನೀವು ಲಾಗಿನ್ ಆಗಬೇಕಾದ್ರೆ ಕೊಟ್ಟಿರುವಂಥ ನಂಬರ್ ಅಥವಾ ಇಮೇಲ್ಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಸೊ ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಿದ್ರೆ ಸಾಕಾಗಿರುತ್ತೆ. ಆದಷ್ಟು ಅವರು ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ HR ರೌಂಡು ಅಥವಾ ಆ ರಿಲೇಟೆಡ್ ಅವ್ರದ್ದು ಫಾರ್ಮ್ಯಾಟ್ ಏನಿರುತ್ತೆ ಆ ಫಾರ್ಮ್ಯಾಟಲ್ಲಿ ನಿಮಗೆ ಇಂಟ್ರೊಡಕ್ಷನ್ಸ್ನ ತೊಗೊಳ್ತಾ ಹೋಗ್ತಾರೆ. ಇದಿಷ್ಟು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಹಾಗೆ ಹೇಗೆ ಅಪ್ಲೈ ಮಾಡಬೇಕು, ಹಾಗೆ ಕಂಪ್ನಿ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಅಕೌಂಟ್ಸ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಲ್ಲೂ ಕೂಡ ನಾನು ಇದೇ ರೀತಿಯಾದಂಥ ಜಾಬ್ ಅಪ್ಡೇಟ್ಸ್ಗಳು, ವರ್ಕ್ ಫ್ರಮ್ ಆಫೀಸ್, ಗೌರ್ಮೆಂಟ್ ಜಾಬ್ಸ್ಗಳ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಹಾಕ್ತಾ ಇರ್ತೀನಿ. ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಈ ಜಾಬ್ದ ಲಿಂಕ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲಿಂಕ್ ಕೂಡ ಹಾಕಿರ್ತೀನಿ. ಅಲ್ಲಿಂದ ನೀವು ಸಬ್ಸ್ಕ್ರೈಬ್ ಅಥವಾ ಲಾಗಿನ್ನ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.